ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಾವಿನಕಾಯಿ ಚಟ್ನಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 2 ಮಾವಿನಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ. ನೋಡ್ರಿ, ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಮಾವಿನಕಾಯಿ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. ಇಲ್ಲಿ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆ, ಒಂದ್ ಸ್ವಲ್ಪ ಮೆಂತೆಕಾಳು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಿಂಗು, ಮತ್ತೆ 5ರಿಂದ 6 ಒಣಮೆಣಸಿನಕಾಯಿ ತಗೊಂಡಿದೀನಿ. ಮತ್ತೆ ಒಗ್ಗರಣೆಗೆ 2 ಒಣಮೆಣಸಿನಕಾಯಿ ತಗೊಂಡಿದೀನಿ. ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಮತ್ತೆ ಸಾಸಿವೆ, ಕರಿಬೇವು, ಮತ್ತೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಸಾಮಗ್ರಿಗಳು ತಗೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಫಸ್ಟ್ ಬಾಣ್ಲಿಗೆ ಎಣ್ಣೆ ಹಾಕಿದೀನಿ. ಆಲ್ರೆಡಿ ಎಣ್ಣೆ ಕಾದಿದೆ. ಇದನ್ನ ಹುರ್ಕೊಳ್ಳೋಣ ಬನ್ನಿ. ಉದ್ದಿನ ಬೇಳೆ, ಕಡಲೆಬೇಳೆ ಹುರ್ಕೊಳ್ಳೋಣ ನೀಟಾಗಿ. ಚೆನ್ನಾಗಿ ನೋಡ್ರಿ, ಅದು ಕಂದು ಬಣ್ಣ ಬರ್ಬೇಕಂದ್ರೆ ಆ ರೀತಿ ಹುರ್ಕೊಳ್ಳೋಣ. ಹಾಗೆ ಇಲ್ಲಿ ಸ್ವಲ್ಪ ಒಣಮೆಣಸಿನಕಾಯಿನೂ ಹಾಕೊಳ್ಳೋಣ್ರಿ. 5ರಿಂದ 6 ತಗೊಂಡಿದ್ ನಾನು ಒಣಮೆಣಸಿನಕಾಯಿ. ಇವು ಖಾರ ಇಲ್ಲ, ಮೀಡಿಯಂ ಖಾರ ಕಣ್ರಿ. ಖಾರ ಇದ್ರೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ನೋಡ್ರಿ, ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಮೆಂತೆಕಾಳು ಹಾಕೊಳ್ಳೋಣ್ರಿ. ಸ್ವಲ್ಪ ತಗೋಬೇಕನ್ರಿ ಮೆಂತೆಕಾಳು. ನೀಟಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ್ರಿ. ಮಾವಿನಕಾಯಿ ಚಟ್ನಿ ಎಷ್ಟು ಟೇಸ್ಟಿ ಆಗಿರುತ್ತೆ ಕಣ್ರಿ. ಈ ರೀತಿ ಮಾಡ್ಕೊಂಡ್ ತಿಂದ್ರೆ ಅನ್ನಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ, ಗಾರ್ಲಿಕ್. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ರಿ. ನಾನಿಲ್ಲಿ ಕಲ್ಲು ಉಪ್ಪು ಹಾಕೊಳ್ತಾ ಇದ್ದೀನಿ. ನೀವು ನೋಡ್ರಿ, ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ 2 ಮಾವಿನಕಾಯಿ ತಗೊಂಡಿದ್ದೀನಲ್ಲ. ಇದನ್ನ ನೀಟಾಗಿ ಈ ರೀತಿ ತರಿಯಾಗಿ ರುಬ್ಕೋಬೇಕಾಗತ್ತೆ ರೀ. ನೆಕ್ಸ್ಟ್ ನೋಡ್ರಿ, ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ್ರಿ. ಆಲ್ರೆಡಿ ನಾನು ಎಣ್ಣೆ ಹಾಕಿದ್ದೆ. ಸಾಸಿವೆ ಜೀರಿಗೆ ಹಾಕೊಳ್ಳೋಣ್ರಿ ಒಗ್ಗರಣೆಗೆ. ಮತ್ತೆ 1-2 ಒಣಮೆಣಸಿನಕಾಯಿ ಹಾಕೊಳ್ರಿ ಒಗ್ಗರಣೆಗೆ. ಕರ್ಬೇವು ಹಾಕೊಳ್ಳೋಣ್ರಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಹಿಂಗು ತಗೊಂಡಿದ್ದೀನಿ ಕಣ್ರಿ. ಸ್ವಲ್ಪ ಹಿಂಗ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಹಿಂಗು ತುಂಬಾನೇ ಒಳ್ಳೇದು ಹೆಲ್ತಿಗೆ. ನೆಕ್ಸ್ಟ್ ಮಾವಿನಕಾಯಿ ನಾವು ರುಬ್ಕೊಂಡಿದ್ವಲ್ವಾ, ಅದನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಎಣ್ಣೆಲೆ. ನೋಡ್ರಿ, ಇದು 3 ದಿನ ಇಟ್ಕೊಂಡಾದ್ರೂ ತಿನ್ಬೋದು ಕಣ್ರಿ. ಏನು ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಇದನ್ನ ನಾವೊಂದು ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್.